ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 10 जनवरी 2026. मुरली महावाक्यಗಳು मीठे बच्चे, तुम्हारी याद की यात्रा बिल्कुल ही गुप्त है. तुम बच्चे अभी मुक्ति धाम में जाने की यात्रा कर रहे हो. ಮಧುರ ಮಕ್ಕಳೇ, ನಿಮ್ಮ ನೆನಪಿನ ಯಾತ್ರೆಯು ಬಿಲ್ಕುಲ್ ಗುಪ್ತವಾಗಿದೆ, ಪೂರ್ಣ ಗುಪ್ತವಾಗಿದೆ. ತಾವು ಮಕ್ಕಳು ಈಗ ಮುಕ್ತಿಧಾಮಕ್ಕೆ ಹೋಗುವ ಯಾತ್ರೆಯನ್ನ ಮಾಡ್ತಾ ಇರುವಿರಿ. ಬಾಬಾರವ್ರ ಮಹಾವಾಕ್ಯ ನಿರಾಕಾರ ತಂದೆ ಮಹಾವಾಕ್ಯ ನಿರಾಕಾರ ಸ್ಥಿತಿಗೆ ಕರ್ಕೊಂಡು ಹೋಗುವ ಸಲುವಾಗಿರೋದ್ರಿಂದ ಬಹಳ ಸೂಕ್ಷ್ಮ ಗುಹ್ಯ ಅರ್ಥಗಳನ್ನು ಹೊಂದಿರ್ತದೆ. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ನೆನಪಿನ ಯಾತ್ರೆ ಬಹಳ ಗುಪ್ತ ಇದೆ. ಯಾಕೆಂದ್ರೆ ನೆನಪು ಮಾಡುವಂಥದ್ದು ಇದು ಹೊರಗಡೆ ಕಾಣುವಂಥದ್ದಲ್ಲ. ಹಾಗೂ ತಾವು ಮಕ್ಕಳು ಈಗ ಮುಕ್ತಿಧಾಮಕ್ಕೆ ಹೋಗುವಂತ ಯಾತ್ರೆ ಮಾಡ್ತಾ ಇದ್ದೀರಿ. ಮುಕ್ತಿಧಾಮ ಅಂತಂದ್ರೆ ಒಂದಾಗಿದೆ ಪರಂಧಾಮ ಮುಕ್ತಿಧಾಮ, ಇನ್ನೊಂದಾಗಿದೆ ಆತ್ಮ ಶಾಂತಿದೆ, ಆತ್ಮ ಪವಿತ್ರ ಇದೆ. ಮುಕ್ತಿಧಾಮದಲ್ಲಿ ಏನಿದೆ? ಶಾಂತಿ ಇದೆ, ಪವಿತ್ರತೆ ಇದೆ. ಸ್ವಯಂ ಆತ್ಮನೇ ಮುಕ್ತಿಧಾಮ, ಆತ್ಮದೊಳಗೆ ಮುಕ್ತಿ ಇದೆ, ಆತ್ಮನೇ ಮುಕ್ತಿಧಾಮ. ಈ ಮುಕ್ತಿಧಾಮ ಯಾರಿಗಾಗಿ? ಮನಸ್ಸಿಗಾಗಿ. ಯಾಕೆ ಮುಕ್ತಿ ಯಾರಿಗೆ ಬೇಕಾಗಿದೆ? ಮನಸ್ಸಿಗೆ ಮುಕ್ತಿ ಬೇಕಾಗಿದೆ. ಆತ್ಮ ಇರೋದೇ ಮುಕ್ತಿಧಾಮ, ಆತ್ಮಿಕ ಅವಸ್ಥೆಯೇ ಮುಕ್ತಿಧಾಮ. ಮುಕ್ತಿ ಬೇಕಾಗಿದೆ ಮನಸ್ಸಿಗೆ. ಯಾಕೆ ಮುಕ್ತಿ ಬೇಕಾಗಿದೆ ಅಂತಂದ್ರೆ, ಮೂಲ ಮನಸ್ಸು ಆತ್ಮನಿಂದ ಅಗಲಿ ಈ ಸಾಕಾರ ಪಾತ್ರದಲ್ಲಿ ಸಿಲುಕಿ ಈ ಪಾತ್ರವನ್ನ ಸತ್ಯ ಅನ್ಕೊಂಡು, ಈ ನಾಟಕವನ್ನ ಸತ್ಯ ಅಂತ ತಿಳ್ಕೊಂಡು ನಾಟಕದ ಒಂದು ಲೀಲೆಯೊಳಗ ಸತ್ಯವಂತ ಅನ್ಕೊಂಡು ಅನುಭವ ಮಾಡ್ತಾ ಇದೆ. ಹೀಗಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಅರ್ಥಾತ್ ಮನಸ್ಸಿಗೆ ಹೇಳ್ತಿದ್ದಾರೆ ಬಾಬಾ, ಈಗ ಮುಕ್ತಿಗೆ ಬನ್ರಿ. ಮುಕ್ತಿ ಗೇಟ್ ಓಪನ್ ಆಗಿದೆ ಅಂದ್ರೆ ಆತ್ಮಜ್ಞಾನ ಪ್ರಾಪ್ತ ಆಗಿದೆ, ದಿವ್ಯ ವಿವೇಕ ಪ್ರಾಪ್ತ ಆಗಿದೆ. ಅಂದ ಮೇಲೆ ಈ ಮನಸ್ಸು ಒದ್ದಾಡಿ ಅನೇಕ ಜಗತ್ತಿನ ಸಾಕಾರ ಶರೀರಧಾರಿಗಳ ಹಾಗೂ ಈ ಜೀವನವನ್ನ ಸತ್ಯ ಅನ್ಕೊಂಡು ಮಾಯಾಸಂಗದಲ್ಲಿ ಬಂದು ಈ ಮನಸ್ಸು ಸೋತಿದೆ. ಈ ಮನಸ್ಸು ಬಹಳಷ್ಟು ನೊಂದಿದೆ. ಈ ಮನಸ್ಸು ಭಾರದ ಅನುಭವವನ್ನ, ಪಾಪದ ಹೊರೆಯ ಅನುಭವವನ್ನ ಮಾಡ್ತಾ ಇದೆ. ಈ ಮನಸ್ಸಿಗೆ ಮುಕ್ತಿ ಬೇಕಾಗಿದೆ. ಈ ಮನಸ್ಸಿಗೆ ಮುಕ್ತಿ ಬೇಕು ಅಂದ್ರೆ ಈ ಮನಸ್ಸಿಗೆ ನೆಲೆ ಯಾವುದು? ಆತ್ಮ. ಮನಸ್ಸಿನ ಮುಕ್ತಿಧಾಮ ಯಾವುದು? ಆತ್ಮದ ಮೂಲ ಸ್ಥಿತಿಯೇ ಮುಕ್ತಿಧಾಮ ಆಗಿದೆ. ಮುಕ್ತಿಧಾಮಕ್ಕೆ ಹೋಗುವ ಯಾತ್ರೆಯನ್ನ ಮಾಡ್ತಾ ಇದ್ದೀರಿ ಅಂತ ಯಾರಿಗೆ ಹೇಳ್ತಾರೆ ಬಾಬಾ? ಆತ್ಮನಿಗಾಗಿ ಅಲ್ಲ, ಆತ್ಮನ ಮನಸ್ಸಿಗಾಗಿ ಹೇಳ್ತಾರೆ ಬಾಬಾ. ಆತ್ಮನ ಮನಸ್ಸಿಗೆ ಈಗ ಮುಕ್ತಿಧಾಮದ ಅವಶ್ಯಕತೆ ಇದೆ. ಅರ್ಥಾತ್ ಆತ್ಮಿಕ ಮೂಲ ಸ್ಥಿತಿಯಲ್ಲಿ ಸ್ಥಿತಾಗುವಂತಹ ಅವಶ್ಯಕತೆ ಇದೆ. ಅದಕ್ಕೆ ನೀವು ಈ ಯಾತ್ರೆ ಮಾಡ್ತಾ ಇದ್ದೀರಿ. ನೀವು ಮಾಡುವ ಯಾತ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಅಂತಾರೆ ಬಾಬಾ. ಇದು ಬಹಳ ಗುಪ್ತ ಇದೆ. ಇದು ಶೋ ಆಫ್ ಅಲ್ಲ. ಅಂದ್ರೆ ಇಲ್ಲಿ ನಾನು ಭಾಷಣ ಮಾಡ್ತೀನಿ ಅಂತ ಅನ್ಕೊಳ್ತದೆ ಮನಸ್ಸು. ಭಾಷಣ ಮಾಡುವುದನ್ನ ತೋರಿಸ್ಬೇಕು ಅಂತ ಅನ್ಕೊಳ್ತದ, ಎಲ್ಲರಿಗೂ ಗೊತ್ತಾಗ್ಬೇಕು. ಭಾಷಣ ಮಾಡುವುದನ್ನ ಕೇಳಿದ ಮೇಲೆ ಅವ್ರು ಮತ್ತೆ ಅಪ್ರಿಸಿಯೇಟ್ ಮಾಡ್ಬೇಕು, ಬಹಳ ಉತ್ತಮ ಭಾಷಣ ಅಂತ ಹೇಳ್ಬೇಕು. ಹೀಗೆ ಮನಸ್ಸು ಅನೇಕ ಇಚ್ಛೆಗಳ ಗೊಂದಲದಲ್ಲಿ, ಬಂಧನದಲ್ಲಿ ಸಿಕ್ಕಾಕೊಂಡಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರ, ಈ ಯಾತ್ರೆ ಏನಿದೆಯಲ್ಲ, ಪರಮಾತ್ಮನ ನೆನಪು ಮಾಡುವ, ನಾ ಆತ್ಮ ಎನ್ನುವ ಸತ್ಯವನ್ನ ಅರಿಯುವಂತ ಯಾತ್ರೆ ಬಹಳ ಗುಪ್ತ ಇದೆ. ಇದು ಯಾರಿಗೂ ಕಾಣುವಂಥದ್ದಲ್ಲ, ತೋರಿಸುವಂಥದ್ದಲ್ಲ. ಇದು ಬಹಳ ಸೂಕ್ಷ್ಮ ಇದೆ. ಹೀಗಾಗಿ ಬಾಬಾ ಹೇಳ್ತಾರೆ, ಈ ಗುಪ್ತ ಯಾತ್ರೆಯೊಳಗ ನೀವು ಮಕ್ಕಳು ಯಾತ್ರೆ ಮಾಡ್ತಾ ಇದ್ದೀರಿ. ಎಲ್ಲಿಗೆ ಹೋಗುವ? ಮುಕ್ತಿಧಾಮಕ್ಕೆ ಹೋಗುವ ಯಾತ್ರೆ ಅಂತ. ಪ್ರಶ್ನೆ, स्थूल वतनवासी से सूक्ष्म वतनवासी फरिश्ता बनने का पुरुषार्थ क्या है? ಸ್ಥೂಲ ವತನವಾಸಿ ಇಂದ ಸೂಕ್ಷ್ಮ ವತನವಾಸಿ ಫರಿಸ್ತಾ ಆಗುವ ಪುರುಷಾರ್ಥ ಯಾವುದು ಅಂತಾರೆ ಬಾಬಾ. ಬಹಳ ಸುಂದರವಾದ ಪ್ರಶ್ನೆ. ಮನಸ್ಸು ಕೇಳಿದೆ ಈ ರೀತಿ. ಆ ಮನಸ್ಸಿಗೆ ಬಾಬಾ ಉತ್ತರವನ್ನ ಕೊಡ್ತಿದ್ದಾರೆ. सूक्ष्म वतनवासी फरिश्ता बनना है तो रूहानी सर्विस में हड्डी हड्डी स्वाहा करो. ಸೂಕ್ಷ್ಮ ವತನ್ವಾಸಿ ಫರಿಸ್ತಾ. ಫರಿಸ್ತಾ ಅಂದ್ರೆ
ಬಾಬಾ ಅನೇಕ ಮುರುಳಿಗಳಲ್ಲಿ ತಿಳಿಸಿದ್ದಾರೆ, ಯಾರ ರಿಶ್ತಾ, ಯಾರ ಒಂದು ಸಂಬಂಧ ಇಲ್ಲಿ ಜಗತ್ತಿನಿಂದ ತುಂಡರಿಸಿದೆ, ಕತ್ತರಿಸಿದೆ, ಅರ್ಥಾತ್ ಈ ಜಗತ್ತಿನ ಸಂಬಂಧಗಳಿಂದ ಡಿಟ್ಯಾಚ್, ತಮ್ಮ ಆತ್ಮದ ಸತ್ಯ ಅರಿವಿನಲ್ಲಿದ್ದಾರೋ ಅವರೇ ಫರಿಸ್ತಾ. ಮತ್ತೆ ಸೂಕ್ಷ್ಮ ವತನವಾಸಿ ಫರಿಸ್ತಾ ಆಗಬೇಕು ಅಂತ ಕೇಳ್ತಾರೆ ಬಾಬಾ. ಸೂಕ್ಷ್ಮ ವತನವಾಸಿ ಅಂದ್ರೆ ಈ ಮನಸ್ಸು ತಿಳ್ಕೊಂಡದ ಈ ಸ್ಥೂಲ ಜಗತ್ತು ಸತ್ಯ ಅಂತ. ಈ ಮನಸ್ಸು ತಿಳ್ಕೊಂಡಿದೆ ನಾನು ಸ್ತ್ರೀ ಇದ್ದೀನಿ ಅಂತ, ನಾನು ಪುರುಷ ಇದ್ದೀನಿ, ನಾ ಯಜಮಾನ್ ಇದ್ದೀನಿ, ನಾ ಮದರ್ ಇದ್ದೀನಿ, ಫಾದರ್ ಇದ್ದೀನಿ, ನಾ ಅಕ್ಕೋರ್ ಇದ್ದೀನಿ, ಟೀಚರ್ ಇದ್ದೀನಿ, ಸರೆಂಡರ್ ಇದ್ದೀನಿ. ಹಿಂಗೆ ಈ ಮನಸ್ಸು ತಿಳ್ಕೊಂಡಿದೆ. ಇದಕ್ಕೆ ಸ್ಥೂಲ ಅಂತಾರೆ ಬಾಬಾ. ಸ್ಥೂಲ ಜಗತ್ತಿನ ಆಕ್ಟಿಂಗ್ ಅನ್ನ, ಈ ಲೈಟ್ ನ ಶೋ ಅನ್ನ ರಿಯಲ್ ಅಂತ ಯಾರಿಗೆ ಅನಿಸ್ತದ, ಅವರ ಈ ಮೈಂಡ್ ಸೆಟ್ ಒಳಗೆ ಈ ಜಗತ್ತು ಸ್ಥೂಲ ರೂಪದಲ್ಲಿ ಕಾಣುತ್ತಿದೆ, ಅರ್ಥಾತ್ ಖರೇನೆ ಅನಿಸ್ತಾ ಇದೆ ಅವರಿಗೆ. ಆದರೆ ಈ ಸ್ಥೂಲ ವತನವಾಸಿಯಿಂದ ಸೂಕ್ಷ್ಮ ವತನವಾಸಿ ಫರಿಸ್ತಾ ಆಗ್ಬೇಕಾಗಿದೆ. ಸೂಕ್ಷ್ಮ ವತನವಾಸಿ ಫರಿಸ್ತಾ ಅರ್ಥಾತ್ ಆತ್ಮ ಬಹಳ ಸೂಕ್ಷ್ಮ ಇದೆ, ಆತ್ಮ ಬಹಳ ಹಗುರಿ ಇದೆ, ಪ್ರಕಾಶ ರೂಪ ಇದೆ, ಸೈಲೆನ್ಸ್ ಇದೆ. ಈ ಸತ್ಯವನ್ನ ಯಾರು ಅನುಭವ ಮಾಡಿದಾರೋ ಅವರು ಈ ನಾಟಕದಿಂದ ಡಿಟ್ಯಾಚ್ ಆಗಿದ್ದಾರೆ. ಡಿಟ್ಯಾಚ್ ಆಗಿ ತನ್ನ ಮೂಲ ನಿರಾಕಾರಿ ಸೈಲೆನ್ಸ್ ನಲ್ಲಿ ಸ್ಥಿತದಾರೋ ಅವರೇ ಫರಿಸ್ತಾ. ಅಂತ ಫರಿಸ್ತಾ ಆಗುವ ಪುರುಷಾರ್ಥ ಏನು ಅಂತಾರೆ ಬಾಬಾ. ಯಾವಾಗಿಂತ ಅಂತ ಪುರುಷಾರ್ಥ ಮಾಡಿ ಈ ಸ್ಥಿತಿಯನ್ನ ಅವಸ್ಥೆಯನ್ನ ತಲುಪಲಿಕ್ಕೆ ಸಾಧ್ಯ ಇದೆ. उत्तर सूक्ष्म वतनवासी फरिश्ता बनना है तो रूहानी सर्विस में हड्डी हड्डी स्वाहा करो. ಬಹಳ ಅದ್ಭುತ, ಬಹಳ ಸುಂದರವಾದಂತಹ ಶಿಕ್ಷಣ ಬಾಬಾ ಈ ಮನಸ್ಸಿಗೆ ಕೊಟ್ಟಿದ್ದಾರೆ. ಸೂಕ್ಷ್ಮ ವತನವಾಸಿ ಫರಿಸ್ತಾ ಆಗ್ಬೇಕು ಅಂದ್ರ ಆತ್ಮೀಯ ಸೇವೆಯೊಳಗ ಈ ಮೂಳೆಯನ್ನ ಸ್ವಾಹ ಮಾಡಬೇಕು ಅಂತಾರೆ ಬಾಬಾ. ಒಂದಿದೆ ದದೀಚಿ ಋಷಿಯ ಹಾಗೆ ಈ ಎಲ್ಲಾ ಮೂಳೆಗಳನ್ನ ಭಗವಂತನ ಕಾರ್ಯದಲ್ಲಿ ಸವಿಯುವಂಗ ನೀ ಸೇವೆ ಮಾಡುವಂತ. ಸವಿಯುವಂಗ ಸೇವೆ ಮಾಡುವುದು ಬಿಡುವುದು ಈ ಡ್ರಾಮಾ ಅನುಸಾರ. ಬಾಬಾ ಮೂಳೆಗಳನ್ನ ಸವಿಸ್ಬೇಕು, ಸ್ವಾಹ ಮಾಡಬೇಕು ಅನ್ನೋದ್ರ ಅರ್ಥ ಮೂಳೆಯ ಮನುಷ್ಯ ಅಂತ ತಿಳ್ಕೊಂಡಿದ್ದೀನಲ್ಲ, ಈ ವಿಚಾರವನ್ನ, ಈ ಅನುಭವವನ್ನ, ಈ ದೇಹವಾನದ ಸ್ಮೃತಿಗಳನ್ನ ಸ್ವಾಹ ಮಾಡು. ಯಾಕೆ ಅಂದ್ರೆ ನಾ ಮನುಷ್ಯ ಅಂದ್ರೆ ಎದರಿಂದ, ನನ್ನ ಮೂಳೆ, ನನ್ನ ನರ, ನನ್ನ ಶರೀರ, ನನ್ನ ಚರ್ಮ ಹೀಗಾಗಿದೆ, ನನಗೆ ಈ ತರ ತ್ರಾಸಿದೆ ಅಂದ್ರೆ ನಾನು ಮೂಳೆನಾ? ಈ ಮೂಳೆ ಅಂತ ತಿಳ್ಕೊಂಡಿರಲ್ಲ, ಮೂಳೆನೇ ಅಂತ ತಿಳ್ಕೊಳ್ಳಲ್ಲ, ಬಟ್ ಮೂಳೆಯಿಂದ ತಯಾರಾದಂತ ದೇಹ ನಾನು ಅಂತ ತಿಳ್ಕೊಂಡಿರುವ ಈ ಕಾನ್ಶಿಯಸ್ ಅನ್ನ, ಈ ಒಂದು ಸ್ಮೃತಿಗಳನ್ನ ಏನ್ ಮಾಡ್ರಿ, ಸಮಾಪ್ತ ಮಾಡಿ ಭಗವಂತನಿಗೆ ಸ್ವಾಹ ಮಾಡ್ರಿ. ಬಿನಾ ಹಡ್ಡಿ ಸ್ವಾಹ ಕಿಯೇ ಫರಿಸ್ತಾ ನಹಿ ಬನ್ ಸಕ್ತೆ. ಈ ಮೂಳೆಗಳಿಂದ ನ್ಯಾರ ಆಗದೆ, ನಾನು ಮೂಳೆಗಳ ದೇಹ ಇದ್ದೀನಿ ಅನ್ನುವಂತಹ ದೇಹವಾನದ ಸ್ಮೃತಿಯಿಂದ ಹೊರಬರದೆ ಅಥವಾ ನ್ಯಾರ ಆಗದೆ ನೀವು ಫರಿಸ್ತಾ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ಬಾಬಾ. ಕ್ಯೂಂಕಿ ಫರಿಸ್ತೆ ಬಿಗರ್ ಹಡ್ಡಿ ಮಾಸ್ಕೆ ಹೋತೆ ಹೇ. ಎಷ್ಟು ಸುಂದರ ಮಹಾವಾಕ್ಯ. ಯಾಕೆ ಅಂದ್ರೆ ಫರಿಸ್ತೆಗಳು ಮೂಳೆ ಮಾಂಸ ರಹಿತ ಇರ್ತಾರ. ಮೂಳೆ ಮಾಂಸ ರಹಿತ ಇರ್ತಾರಂದ್ರ ಮೂಳೆ ಮಾಂಸ ಇಲ್ಲದಂತಹ ಒಂದು ಶರೀರ ಇರ್ತದ? ಇಲ್ಲ. ಮೂಳೆ ಮಾಂಸದ ದೇಹ ನಾನಿದ್ದೀನಿ ಅನ್ನುವ ಸ್ಮೃತಿಯಿಂದ ಪರೆ ಇರ್ತಾರ. इस बेहद की सेवा में ददीची ऋषि की तरह हड्डी हड्डी लगानी तभी व्यक्त से अव्यक्त बनेंगे. ಈ ಬೇಹದ್ದಿನ ವಿಶ್ವ ಸೇವೆಯಲ್ಲಿ ದದೀಚಿ ಋಷಿ ಹಾಗೆ, ದದೀಚಿ ಋಷಿ ತನ್ನೆಲ್ಲಾ ಮೂಳೆ ಸಹಿತ ಕೊಟ್ರು ಅಂತ. ಇದರ ಅರ್ಥ ಹಂಗ ಋಷಿ ಯಾರು ಮೂಳೆ ಸಹಿತ ಕೊಟ್ಟಿಲ್ಲ. ಇದರ ಅರ್ಥ ಅಂದ್ರೆ ಮೂಳೆ ಮಾಂಸ, ನಾ ಚರ್ಮ, ನಾ ಅಂದ್ರೆ ಹೀಗಿದ್ದೀನಿ, ನಾ ಸವಿಯುವೆ, ನಾ ಕರಗ್ತೀನಿ, ನಾನು ಮೆತ್ತಗಿದ್ದೀನಿ, ನಾನು ಸುಟ್ಟು ಹೋಗ್ತೀನಿ, ಕಪ್ಪಗಾಗ್ತೀನಿ ಅಂತ ಇದು ಏನೆಲ್ಲ ತಿಳ್ಕೊಂಡಿದೆಯಲ್ಲ ಮನಸ್ಸು, ಈ ಮನಸ್ಸಿಗೆ ಸತ್ಯವನ್ನ ಅರಿವು ಮಾಡಿ ನಾ ಈ ದೇಹ, ಈ ಮೂಳೆ, ಈ ಚರ್ಮ ಇದು ಯಾವುದು ನಾನಲ್ಲ, ಇದು ಒಂದಿಲ್ಲ ಒಂದು ದಿನ ಸಮಾಪ್ತ ಆಗಿ ಹೋಗುವಂಥದ್ದು, ಇದು ಸತ್ಯ ಅಲ್ಲ. ಇದು ಡ್ರಾಮಾದ ಸ್ಕ್ರಿಪ್ಟ್ ಒಳಗಿನ ಒಂದು ಇಮೇಜ್ ಆಗಿದೆ, ಒಂದು ಮಷೀನ್ ಆಗಿದೆ ಈ ಶರೀರ. ನಾನು ಆ ನಿರಾಕಾರ ಸತ್ಯ ಇದ್ದೀನಿ ಅಂದ ಮೇಲೆ, ನಾ ಸತ್ಯವನ್ನ ಅರಿತ ಮೇಲೆ ಯಾವ ಮೂಳೆ ಮಾಂಸ ಅಂತ ತಿಳ್ಕೊಂಡಿದ್ದೆ ಇಲ್ಲಿವರೆಗೂ, ಚರ್ಮ
ಸುಂದರಿ ಸುಂದರ ಅಂತ ತಿಳ್ಕೊಂಡಿದ್ವಿ, ಇದನ್ನ ಸ್ವಾಹ ಮಾಡ್ರಿ ಅಂತಾರ ಬಾಬಾ. ಆಗ ವ್ಯಕ್ತದಿಂದ ಅವ್ಯಕ್ತ ಪರಿಸ್ಥಿತಿ ಆಗ್ಲಿಕ್ಕೆ ಸಾಧ್ಯ. ಎಷ್ಟು ಸುಂದರವಾದಂತಹ ಅನುಭೂತಿ ಬಾಬಾ ಮಾಡಿಸ್ತಿದ್ದಾರೆ. धारणेಗಾಗಿ मुख्य सार ಮೊದಲನೇದು, अंतिम विनाश की सीन देखने के लिए अपनी स्थिति महावीर जैसे निर्भय अडोल बनानी है, गुप्त याद की यात्रा में रहना है. ಅಂತಿಮ ವಿನಾಶದ ದೃಶ್ಯಗಳನ್ನು ನೋಡಬೇಕು ಅಂತಂದ್ರೆ ಬಹಳಷ್ಟು ತಮ್ಮ ಸ್ಥಿತಿಯನ್ನ ಮಹಾವೀರನ ಹಾಗೆ ನಿರ್ಭಯ ಮತ್ತು ನಿಶ್ಚಿಂತ, ಅಡೋಲ್, ಗಟ್ಟಿ, ಸ್ಥಿರವನ್ನಾಗಿ ಮಾಡ್ಕೋಬೇಕಾಗಿದೆ. ಅಂತಿಮ ವಿನಾಶದ ಸೀನ್ ಅಂತಿಮ ವಿನಾಶದ ಸೀನ್ ಅಂತಂದ್ರೆ ಎಲ್ಲಾ ದರ್ದನಾಕ್ ಭೂಕಂಪ, ಸುನಾಮಿ, ಈ ಎಲ್ಲಾ ತರದ ಹೆಣಗಳ ರಾಶಿ, ಇದೇನ್ ದೊಡ್ಡ ಮಾತಾ ಅಂತ. ಇದು ನಾಟಕದ ಸೀನ್. ಇದಕ್ಕೂ ನನ್ನ ಸ್ಥಿತಿಗೂ ಏನೂ ಸಂಬಂಧ ಇಲ್ಲ. ಈ ಜಗತ್ನಲ್ಲಿ ಏನ್ ಪರಿವರ್ತನೆ ಆಗ್ತದ, ಯಾರು ಎಷ್ಟೇ ಶರೀರ ಬಿಟ್ರು ಈ ಸ್ಥಿತಿಗೂ ಅದಕ್ಕೆ ಏನೂ ಸಂಬಂಧ ಇಲ್ಲ. ಏನ್ ಸಂಬಂಧ ಇದೆ? ಸ್ಥಿತಿ ಗಟ್ಟಿ ಆಗ್ಲಿಕ್ಕೆ ಅಡೋಲ ಸ್ಥಿತಿಯನ್ನ ಯಾಕೆ ಮಾಡ್ಕೋಬೇಕು ಅಂತಾರಂದ್ರ, ಯಾವ ವಿನಾಶ ಆಗ್ತದತ್ತಂದ್ರೆ ಯಾವುದು ನಾನು ಅಂತಂದ್ರ ಅಕ್ಕೋರು ಸರೆಂಡರ್ ಅನ್ನುವಂತಹ ಅಭಿಮಾನ ತುಂಬಿದೆಯಲ್ಲ. ನಾನಂದ್ರೆ ಸ್ತ್ರೀ, ನಾನಂದ್ರೆ ವಿದ್ಯಾವಂತೆ, ನಾನಂದ್ರೆ ಪುರುಷ, ನಾ ಯಜಮಾನ, ಬಿಸ್ನೆಸ್ ಮ್ಯಾನ್, ನಾ ಡಾಕ್ಟರ್, ಹೀಗೆ ಪದವಿಗಳ ಅಭಿಮಾನ, ಸಿಕ್ಕಿರುವ ವಸ್ತುಗಳ ಅಭಿಮಾನ, ಅಥವಾ ಒಳ್ಳೆಯ ಸಂಬಂಧಗಳು ನನಗದ, ನಮ್ಮ ಮಮ್ಮಿ ಭಾಳ ಬೆಸ್ಟ್, ನನ್ನ ಮಗಳಂತ ಮಗಳೇ ಇಲ್ಲ ಅಂತ ಡ್ರಾಮಾದ ವಸ್ತುಗಳನ್ನ, ಸಂಬಂಧಗಳನ್ನ ನಂದು ಅಂತ ತಿಳ್ಕೊಂಡಿದೆಯಲ್ಲ. ಬಾಬಾ ಹೇಳ್ತಾರ, ಇದನ್ನ ಏನ್ ಮಾಡ್ಬೇಕಾಗಿದೆ, ಇದರ ಈ ಸ್ಮೃತಿಗಳ ವಿನಾಶ ಆಗ್ಬೇಕಾಗಿದೆ. ಇದು ವಿನಾಶ ಆಗುದಷ್ಟು ಸರಳ ಅಲ್ಲ. ಆಹಾ, ನನ್ನ ಹೆಸರು ಕೆಡ್ತದ ಅಂದ್ರೆ ಇದು ಹುಚ್ಚಿಡಿತದ. ಇವಾಗ ನನ್ನ ಹೆಸರು ತಗೊಂಡ್ರು, ಬೈಲಿಕ್ಕೆ ನನ್ನ ಹೆಸರು ತಗೊಂಡ್ರ, ಈ ತರ ಮಾತಾಡ್ಲಿಕ್ಕೆ ನನ್ನ ಹೆಸರು ತಗೊಂಡ್ರ ಅಂತ, ಅದೇ ಭಾಷಣದಲ್ಲಿ ನನ್ನ ಹೆಸರು ತಗೊಂಡಾರ ಅಂದ್ರೆ ಆಹಾ ಇಷ್ಟು ಖುಷಿ ಆಗ್ತದೆ ಈ ಮನಸ್ಸಿಗೆ. ಬೈತಾರತ್ತಂದ್ರ ಈ ಮನಸ್ಸಿಗೆ ಅಷ್ಟು ನೋವಾಗ್ತದೆ. ಬಾಬಾ ಹೇಳ್ತಾರೆ, ಎಲ್ಲ ಸ್ಮೃತಿಗಳ ವಿನಾಶ ಆಗ್ಬೇಕಲ್ಲ, ಅಂತ ಆಗ್ಬೇಕು. ಈ ಅಂತ ಆಗ್ಬೇಕಂದ್ರ ರೋಲ್ನ ಅಪಮಾನ, ರೋಲ್ನ ಕನಿಷ್ಠ ಸ್ಥಿತಿನೇ ಇರ್ಬೋದು, ಉತ್ತಮ ಸ್ಥಿತಿನೇ ಇರ್ಬೋದು, ಇವೆಲ್ಲ ಪ್ರಭಾವದಿಂದ ನಾ ಆತ್ಮ ಕೇವಲ ಸಾಕ್ಷಿಯಾಗಿ ನೋಡುವಂತ ಸ್ಥಿರ ಬುದ್ಧಿ, ಅಚಲ್, ನಾ ಆತ್ಮ ಅಚಲ್. ಈ ಶರೀರದಲ್ಲಿ ಹಲ್ಚಲ್ಲಿದೆ, ಈ ಶರೀರದ ಪಾತ್ರದ ಮನಸ್ಸಿನಲ್ಲಿ ಹಲ್ಚಲ್ಲಿದೆ, ಬಹಳಷ್ಟು ಏರಿಳಿತಗಳಾಗ್ತಾ ಇದ್ದಾವೆ. ನಾ ಆತ್ಮ ಸ್ಥಿರಿದ್ದೀನಿ. ಈ ಸತ್ಯದ ಮೇಲೆ ನಿಶ್ಚಯದಿಂದ ಪ್ರತಿ ಹೆಜ್ಜೆ ನಡೆಯೋದಿದೆಯಲ್ಲ, ಬಾಬಾ ಹೇಳ್ತಾರೆ ಇದಕ್ಕೆ ಬಹಳ ಮಹಾವೀರ ಆಗ್ಬೇಕು ಅಂತ. ಜಗತ್ ವಿನಾಶ ಆಗೋದ್ರಿಂದ ಯಾರಿಗೇನು ಫರಕ್ ಬೀಳೋದಿದೆ? ಇಲ್ಲಿ ಒಳಗಡೆ ಇರುವಂತಹ ದೇಹವಾನದ ಜಗತ್ತಿನೊಳಗ ದೇಹವಾನದ ಅಂತ ಆಗ್ತದತ್ತಂದ್ರೆ ಈ ಮನಸ್ಸಿಗೆ ಬಹಳ ತ್ರಾಸ ಆಗ್ತದ. ಈ ಸೀನ್ ನೋಡಕ್ ಬಹಳ ಗಟ್ಟಿ ಬೇಕು ಅಂತ. ಯಾರಿಗಾರ ಈ ಜೈಲಿಗೆ ಹೋಗಿದಾರತ್ತಂದ್ರ ಹೌದೇನು ಅಂತತೆ. ಈ ಸದ್ಯ ರೇಣುಕಾನೇ ಜೈಲಿಗೆ ಹೋಗುದತ್ತಂದ್ರ ಹಾ ಹಿಂಗ್ಯಾಂಗಾಯ್ತು, ಈ ತರ ಯಾಕ ಅಂತ ಅಲ್ಲೋಲ ಕಲೋಲ ಆಗ್ತದೆ ಈ ಮನಸ್ಸು. ಇದು ನಿಜವಾದ ವಿನಾಶ. ನನ್ನ ಹೆಸರು ಕೆಡ್ತದಂದ್ರ, ನನ್ನ ಪ್ರಸಿದ್ಧಿ ಹೋಗ್ತದತ್ತಂದ್ರ, ಕಪ್ಪು ಚುಕ್ಕಿ ಬೀಳ್ತದತ್ತಂದ್ರ ಈ ಮನಸ್ಸಿಗೆ ಬಹಳ ಆಘಾತ ಆಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಇದೆಲ್ಲ ಅಂತ ಆಗುದೇ, ಎಲ್ಲ ಒಂದಿಲ್ಲ ಒಂದಿನ ಇವೆಲ್ಲ ಸಮಾಪ್ತ ಆಗಿ ಹೋಗ್ತಾವ. ಈ ಸೀನ್ ನೋಡ್ಲಿಕ್ಕೆ, ಈ ಘಟನೆಯನ್ನ ನೋಡ್ಲಿಕ್ಕೆ ಬಹಳ ಹಿಮ್ಮತ್ತ ಬೇಕಂತಾರೆ ಬಾಬಾ. ಗುಪ್ತ ಬಾಬಾರ ನೆನಪಿನಲ್ಲಿ ಸದಾ ಇರೆ. ಸೆಕೆಂಡ್ ಪಾಯಿಂಟ್, ಅವ್ಯಕ್ತ ವತನವಾಸಿ ಫರಿಸ್ತಾ ಆಗೋ ಸಲುವಾಗಿ ಬೇಹದ್ದಿನ ಸೇವೆಯಲ್ಲಿ ದದಿಚಿ ಋಷಿಯ ಹಾಗೆ ನಾನು ದೇಹ, ನಾನು ಮಾಂಸ, ನಾನು ಸುಂದರಿ ಇದ್ದೀನಿ, ನಾನು ಬಿಳಿಯ ಚರ್ಮದವಳು ಅಥವಾ ನಾನು ಕಪ್ಪ ಚರ್ಮದವನು, ಹೀಗೇನು ಕಾನ್ಶಿಯಸ್ ಇದೆಯಲ್ಲ, ಇದೆಲ್ಲವನ್ನ ಪರಿವರ್ತನೆ ಮಾಡಿಕೊಡ್ರಿ ಅಂತ. वरदान, पहली श्रीमत पर विशेष अटेंशन दे, फाउंडेशन को मजबूत बनाने वाले सहज योगी भव. ಮೊದಲನೆಯ ಶ್ರೀಮತದ ಮೇಲೆ ವಿಶೇಷ ಅಟೆನ್ಷನ್ ಕೊಡುವಂತ, ಬಾಬಾರ ಅನೇಕ ಶ್ರೀಮತಗಳಲ್ಲಿ ಮೊದಲನೇ ಶ್ರೀಮತ ಆಗಿದೆ. ಆ ಶ್ರೀಮತ ಏನಿದೆಯಲ್ಲ ಅದರ ಮೇಲೆ ಪೂರ್ಣ ಗಮನ ಕೊಡುವಂತ, ಫೌಂಡೇಶನ್ ಅನ್ನು ಪಕ್ಕಾ ಮಾಡ್ಕೊಳ್ಳುವಂತ ಸಹಜ ಯೋಗಿಗಳು ಆಗ್ರಿ. बाप दादा की नंबर 1 श्रीमत है कि अपने को आत्मा समझकर बाबा को याद करो. ಬಾಬಾ ಯಾವಾಗೂ ಇದೇ ಮಾತನ್ನೇ ರಿಪೀಟ್ ಮಾಡ್ತಾರ, ಸ್ಮೃತಿ ಕೊಡಿಸ್ತಾರೆ. ಮಕ್ಕಳೇ, ಬಾಬಾ ಕೊಡುವ ಮೊದಲನೇ ಶ್ರೀಮತನೇ ಆಗಿದೆ, ಆತ್ಮ ಅಂತ ತಿಳ್ಕೊ, ದೇಹದಿಂದ ನ್ಯಾರ ಆಗು, ದೇಹ ಸತ್ಯ ಅಲ್ಲ, ಬಾಬಾ ನೆನಪು ಮಾಡು. वैसे भी कोई दो चीजों को जब जोड़ा जाता तो पहले समान बनाते,
ऐसा ही आत्मा समझकर याद करो तो याद सहज हो जाएगी. ಅಂಡರ್ಲೈನ್. ಯಾವುದೇ ಎರಡು ವಸ್ತು ಜೋಡಿಸ್ಬೇಕು ಅಂದ್ರೆ ಎರಡಕ್ಕೂ ಸಮಾನ ಮಾಡ್ಲಾಗ್ತದೆ. ಅದು ಹಾಸಿಗೆನೇ ಇರ್ಬೋದು, ಎರಡು ವಸ್ತುಗಳೇ ಇರ್ಬೋದು, ಪುಸ್ತಕದ ಹಾಳೆಗಳೇ ಇರ್ಬೋದು. ಜೋಡಿಸ್ಬೇಕು ಅಂತಂದ್ರ ಮೊದಲು ಸಮಾನ ಮಾಡ್ಬೇಕಾಗ್ತದ. ಹಾಗೆ ಬಾಬಾ ಹೇಳ್ತಾರ, ನಿರಾಕಾರ ಪರಮಾತ್ಮನ ಜೊತೆಗೆ ಆತ್ಮನ ಮಿಲನ ಆಗ್ಬೇಕು ಅಂದ್ರೆ ಮೊದಲು ಸಮಾನ ಆಗ್ಬೇಕಲ್ಲ. ಏನ್ ಸಮಾನ ಆಗ್ಬೇಕು? ಬಾಬಾ ನಿರಾಕಾರ, ನಾ ಆತ್ಮ ನಿರಾಕಾರ. ಬಾಬಾ ಸೈಲೆನ್ಸ್ ಇದ್ದಾರ, ಭಗವಂತ ಅಂದ್ರೆ ಶಾಂತ್. ನಾನು ಆ ಸೈಲೆನ್ಸ್ನ ಸ್ಥಿತಿಯನ್ನ ತಲುಪಬೇಕು, ಆ ಸತ್ಯವನ್ನು ಸ್ವೀಕಾರ ಮಾಡಬೇಕಾಗಿದೆ. ಆಗ್ಲೇನೆ ನಿರಾಕಾರ ತಂದೆಯ ನೆನಪಿನಲ್ಲಿ ನಿರಂತರ ಇರಲಿಕ್ಕೆ ಸಾಧ್ಯ ಇದೆ. ಯಹ ಶ್ರೀಮತ್ ಹಿ ಮುಖ್ಯ ಫೌಂಡೇಶನ್ ಹೇ. ಇದೇ ಶ್ರೀಮತವೇ ಮುಖ್ಯ ಫೌಂಡೇಶನ್. ನಾ ಇನ್ನೂ ಬಹಳ ದೊಡ್ಡ ತ್ಯಾಗ ಮಾಡ್ತೀನಿ, ಆದ್ರೆ ಆತ್ಮ ಅಂತ ಅನುಭವ ಮಾಡೋಕ್ಕಾಗಲ್ಲ ಅಂತಂದ್ರ ಇಲ್ಲ. ಬುನಾದಿನೇ ಪಕ್ಕ ಇಲ್ಲ ಅಂತಂದ್ರ ಬಿಲ್ಡಿಂಗ್ ನಿಲ್ಲೋದಿಲ್ಲ. ಅಂದ್ರೆ ನಾನು ಇಂಥದ್ದು ಊಟ ಮಾಡೋದಿಲ್ಲ, ನಾ ಇಂಥದ್ದು ಮಾತೇ ಆಡೋದಿಲ್ಲ, ನಾ ಕ್ರೋಧನೆ ಮಾಡೋದಿಲ್ಲ, ಅಥವಾ ನಾನು ಯಾರಿಗೂ ಜೋರಾಗಿ ಮಾತಾಡುವುದಿಲ್ಲ, ಸುಳ್ಳಂತೂ ನಾನು ಜೀವನದಾಗೆ ಹೇಳಿಲ್ಲ ಇರಬಹುದು. ಈ ಮುಖ್ಯ ಧಾರಣೆಗಳು ಮುಖ್ಯ ಶ್ರೀಮತ. ಆದ್ರೆ ಮೊದಲನೇ ಶ್ರೀಮತ ದೇಹವಾನದಿಂದ ನ್ಯಾರ ತನ್ನ ನಿರಾಕಾರಿ ಸತ್ಯದಲ್ಲಿ ಸ್ಥಿತ ಆಗೋದು. ಇದೇ ಇಲ್ಲ ಫೌಂಡೇಶನ್ ಅಂತಂದ್ರ ಉಳಿದ ಯಾವುದೇ ಅಭ್ಯಾಸಗಳ ಮಾಡಿಯೂ ಕೂಡ ಅದು ಫಲದಾಯಕ ಇಲ್ಲ. ಇಸ್ ಬಾತ್ ಪರ್ ಬಾರ್ ಬಾರ್ ಅಟೆನ್ಷನ್ ದೋ ತು ಸಹಜಯೋಗಿ ಬನ್ ಜಾಯೆಂಗೆ. ಈ ಮಾತಿನ ಮೇಲೆ ಪದೇ ಪದೇ ಗಮನ ಕೊಟ್ಟಾಗ ನೀವು ಸಹಜ ಯೋಗಿಗಳು ಆಗ್ತೀರಿ. ಯಾವ ಮಾತು? ನಾ ಆತ್ಮ ಇದ್ದೀನಿ, ನಾ ದೇಹ ಅಲ್ಲ, ನಾ ಆತ್ಮ. ನನ್ನ ತಂದೆ ನಿರಾಕಾರ ನನ್ನ ಹಾಗೇನೆ ಇದ್ದಾರೆ, ಅಥವಾ ನಾನು ನಿರಾಕಾರ ಇದ್ದೀನಿ. ಈ ಸತ್ಯವನ್ನ ನಿರಂತರ ನೆನಪು ಮಾಡ್ರಿ. स्लोगन, कर्म आत्मा का दर्शन कराने वाला दर्पण है, इसीलिए कर्म द्वारा ಶಕ್ತಿ ರೂಪ का ಪ್ರತ್ಯಕ್ಷ ಕರೋ. ಕರ್ಮವೇ ಆತ್ಮನ ದರ್ಶನ ಮಾಡಿಸುವಂತಹ ದರ್ಪಣ ಆಗಿದೆ. ಅದಕ್ಕಾಗಿ ಕರ್ಮದ ಮೂಲಕ ಶಕ್ತಿ ರೂಪವನ್ನ ಪ್ರತ್ಯಕ್ಷಗೊಳಿಸ್ಕೊಡ್ರಿ. ತಮ್ದೇನು ಶಿವಶಕ್ತಿ ಕಂಬೈನ್ಡ್ ದಿವ್ಯ ಶಕ್ತಿ ರೂಪ ಇದೆ, ಅದನ್ನು ಪ್ರತ್ಯಕ್ಷ ಮಾಡ್ರಿ ನಿಮ್ಮ ಕರ್ಮದ ಮೂಲಕ. ಯಾಕೆ? ಕರ್ಮನೇ ಆತ್ಮನ ದರ್ಪಣ ಆಗಿದೆ. ಆತ್ಮದೊಳಗೆ ಏನಿದೆ ಅನ್ನೋದು ಕರ್ಮದ ಮೂಲಕ ಗೊತ್ತಾಗ್ತದ. ಆತ್ಮ ಅನ್ನೋ ಶಬ್ದವನ್ನ ಬಾಬಾ ಆತ್ಮನಿಗೂ ಬಳಸ್ತಾರೆ, ಮನಸ್ಸಿಗೂ ಬಳಸ್ತಾರೆ. ಈಗ ಆತ್ಮನಲ್ಲಿ ಏನಿದೆ ಅದು ರೋಲ್ನಲ್ಲಿ ಇಲ್ಲ. ಯಾಕೆಂದ್ರೆ ಆತ್ಮ ಶಾಂತಿ ಇದೆ, ರೋಲ್ ಅಶಾಂತಿ ಇದೆ. ಆತ್ಮ ಆನಂದ ಸ್ವರೂಪ ಇದೆ, ರೋಲ್ ದುಃಖಿ ಇದೆ. ಬಾಬಾ ಹೇಳೋದು ಮನಸ್ಸು. ಈ ಸದ್ಯದ ಮನಸ್ಸೇನಿದೆ, ಮನಸ್ಸೇ ಕರ್ಮವೇ ಮನಸ್ಸಿನ ಕನ್ನಡಿಯಾಗಿದೆ. ಅಂದ ಮೇಲೆ ಮನಸ್ಸಿನಲ್ಲಿ ಏನಿದೆ ಅದು ಕರ್ಮದಲ್ಲಿ ಕಾಣಿಸ್ತಾ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿಮ್ಮ ಕರ್ಮದ ಮೂಲಕ, ಶ್ರೇಷ್ಠ ಕರ್ಮದ ಮೂಲಕ ಅಥವಾ ಶ್ರೇಷ್ಠ ಮನೋಸ್ಥಿತಿಯ ಮೂಲಕ ನಿಮ್ಮ ಶಕ್ತಿ ರೂಪವನ್ನು ಪ್ರತ್ಯಕ್ಷಗೊಳಿಸ್ಕೊಡ್ರಿ. ಅವ್ಯಕ್ತಿ ಶಾರೆ, ಈ ಅವ್ಯಕ್ತ ಮಾಸದಲ್ಲಿ ಬಂಧನ್ ಮುಕ್ತರಾಗಿ ಜೀವನ್ ಮುಕ್ತ ಸ್ಥಿತಿ ಅನುಭವ ಮಾಡ್ರಿ. ಬ್ರಾಹ್ಮಣ್ ಸೋ ಫರಿಸ್ತಾ ಅರ್ಥಾತ್ ಜೀವನ್ ಮುಕ್ತ, ಜೀವನ್ ಬಂಧ್ ನಹಿ ಹೈ. ಬಹಳ ಸುಂದರ್ ಮಹಾವಾಕ್ಯ. ಬ್ರಾಹ್ಮಣರು ಅಂದ್ರೆ ಯಾರು? ಬ್ರಾಹ್ಮಣರು ಅಂದ್ರೆ ಸ್ವತಂತ್ರ. ಬ್ರಾಹ್ಮಣರಂದ್ರೇನೆ ಫರಿಸ್ತಾ, ಜೀವನ್ ಮುಕ್ತ ಸ್ಥಿತಿಯಲ್ಲಿರೋರೇ. ಫರಿಸ್ತಿಗಳಿಗೆ ಬ್ರಾಹ್ಮಣರು ಅಂತ ಇನ್ನೊಂದು ಶಬ್ದ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಅವ್ರು ಜೀವನ್ ಬಂಧನದೊಳಗಿರುವುದಿಲ್ಲ. ಬ್ರಾಹ್ಮಣರೆಂದು ಸಿಲುಕಿರುವುದಿಲ್ಲ. ನಾ ದೇಹಕ್ಕೆ ಬಂಧನ್, ನಾ ದೇಹಕ್ಕೆ ಸಂಬಂಧಕ ಬಂಧನ್. ನಾ ಅಂದ್ರ ಮೆತ್ತಗಿದ್ದೀನಿ, ಈ ಬಂಧನದಲ್ಲಿ ಸಿಕ್ಕಾಕೊಳ್ಳೋದಿಲ್ಲ. ನಾನು ದಪ್ಪಗಿದ್ದೀನಿ, ಇಲ್ಲ ನನಗೆ ನನಗೆ ಆರಾಮಿಲ್ಲ, ನನಗೆ ಯಾವತ್ತಿಗೂ ಭಾಳ ತ್ರಾಸ ಆಗ್ತದ, ನಾ ಭಾಳ ಕಪ್ಪಗಾಗ್ಬಿಟ್ಟೀನಿ ಅಂತ ದೇಹದ ಬಂಧನದಲ್ಲಿ ಅವ್ರು ಇರುವುದಿಲ್ಲ ಅಂತ. ದೇಹದ ಮಾತಿನಲ್ಲಿ ಸಿಲುಕಿ ತನಗ ಕೀಳು ಅನುಭವ ಮಾಡೋದಿಲ್ಲ. ಮತ್ತೆ ದೇಹನೇ ಅಲ್ಲಂದ್ಮೇಲೆ ದೇಹದ ಪದಾರ್ಥಗಳಿಂದಲೂ ಪರೆ ಇರ್ತಾರೆ. ಆದ್ರೆ ಜೀವನ್ ಬಂಧನದಲ್ಲಿ ಅವ್ರು ಹೇಗಿರ್ತಾರೆ? ದೇಹದ ಬಂಧನ, ದೇಹದ ಸಂಬಂಧಿಗಳ ಬಂಧನ. ಮಗಳಿಗೆ ಹಿಂಗ್ ತ್ರಾಸ, ಅಣ್ಣನಿಗೆ ಹಿಂಗ್ ತ್ರಾಸ, ತಂಗಿಗೆ ಈ ತರ ತ್ರಾಸ ಅಂತ ಬಾಬಾ ಹೇಳ್ತಾರ. ಏನಿದು? ದೇಹದ ಸಂಬಂಧಗಳ ಬಂಧನ. ಮತ್ತೆ ದೇಹದ ಪದಾರ್ಥಗಳು, ಆ ಸಾಮಾನ್ ಬೇಕು, ಈ ಸಾಮಾನ್ ಬೇಕು, ಅದಿಲ್ಲಂದ್ರೆ ನಡೆಯುವುದಿಲ್ಲ, ಇದಂದ್ರೆ ನಡೆಯುವುದಿಲ್ಲ, ಇದು ತಿನ್ನಕ್ಕಾಗಲ್ಲ, ಅಥವಾ ನನ್ ತಿನ್ಲಿಕ್ಕೆ ಇದನ್ನೇ ಬೇಕು. ಇವೆಲ್ಲ ಏನು? ಉಡುವ ತೊಡುವ ಸಾಮಾನುಗಳು, ಅಥವಾ ಉಪಯೋಗಿಸುವಂತ ಸಾಮಾನುಗಳೇನಿದಾವ, ಆ ಸಾಮಾನುಗಳಿಲ್ಲದೆ ನನಗ ಹಲ್ಚಲ್ ಆಗ್ತದತ್ತಂದ್ರ ನಾನು ಅದರ ಬಂಧನದಲ್ಲಿ ಬಂದಿದ್ದೇನೆ. ಬಂಧನದಲ್ಲಿ ಇರುವಂಥವ್ರು ಫರಿಸ್ತಿಗಳಲ್ಲ, ಬಂಧನದಲ್ಲಿ ಇರುವಂಥವ್ರು ಬ್ರಾಹ್ಮಣರಲ್ಲ ಅಂತಾರ ಬಾಬಾ.
ಆ ಬ್ರಾಹ್ಮಣರಲ್ಲ ಅಂದಮೇಲೆ ಅವರು ಜೀವನ್ ಮುಕ್ತ ಸ್ಥಿತಿ ಅನುಭವ ಮಾಡಲಿಕ್ಕೆ ಆಗೋದಿಲ್ಲ. अगर अपनी देह का लगाव खत्म किया तो देह के संबंध और पदार्थ का बंधन आप ही खत्म हो जाएगा. ಯಾರು ತಮ್ಮ ದೇಹದ ಎಳೆತ ಸೆಳೆತ, ಈ ದೇಹದ ಪ್ರಪಂಚದ ವಸ್ತು ವ್ಯಕ್ತಿ ದೇಹ ಆಕರ್ಷಣೆ ಮಾಡ್ತದ ಅಂತಂದ್ರ ಬಂಧನ. ಆಕರ್ಷಿಸುವುದಿಲ್ಲ ಅಂತ ತಿಳ್ಕೊಡ್ರಿ, ಬಾಬಾ ಹೇಳ್ತಾರ ದೇಹನೇ ಆಕರ್ಷಣೆ ಮಾಡಲ್ಲ ಅಂದ್ರೆ ಸಂಬಂಧನೂ ಖತಮ್. ಬಾಬಾ ಹೇಳ್ತಾರ ಪದಾರ್ಥದ ಬಂಧನನೂ ಖತಮ್ ಆಗಿ ಹೋಗ್ತದ. ಐಸಾ ನಹಿ ಕೋಶಿಶ್ ಕರೆಂಗೆ, ಬಾಬಾ ಹೇಳ್ತಾರೆ ಹಿಂಗ ಅನ್ಬ್ಯಾಡ್ರಿ ಎಂದಿಗೂ ಪ್ರಯತ್ನ ಮಾಡ್ತೀನಿ ಅಂತ. ಕೋಶಿಶ್ ಶಬ್ದ ಹಿ ಸಿದ್ಧ ಕರ್ತಾ ಹೈ ಕಿ ಪುರಾನಿ ದುನಿಯಾ ಕಿ ಖಶಿಶ್ ಹೈ, ಇಸಿಲಿಯೇ ಕೋಶಿಶ್ ಶಬ್ದ ಸಮಾಪ್ತ ಕರೋ. ಅಂಡರ್ಲೈನ್. ಭಲೆ ಹಿಂದಿ ಶಬ್ದ ಇದೆ, ಅವರವರ ಭಾಷೆಯೊಳಗೆ ಬೇರೆ ಬೇರೆ ಅರ್ಥದಲ್ಲಿ ಲಿಟ್ರಲಿ ಮೀನಿಂಗ್ ಇದೆ. ಕೋಶಿಶ್ ಕೋಶಿಶ್ ಮಾಡ್ತೀನಿ. ಯಾರು ಈ ಶಬ್ದವನ್ನ ಬಳಸ್ತಾರೋ ಜರೂರ್ ಅವರಿಗೆ ಹಳೆಯ ಜಗತ್ತಿನ ಆಕರ್ಷಣೆ ಬಹಳ ಇದೆ ಅಂತಾರೆ ಬಾಬಾ. ಕಶಿಶ್ ಇದೆ. ಕನ್ನಡದಲ್ಲಿ ಹೇಳಬೇಕು ಅಂತಂದ್ರೆ ಯಾರಿಗೆ ಯಾರು ಈ ರೀತಿ ಅಂತಾರ, ನೋಡ್ತೀನಿ ಮಾಡ್ತೀನಿ ಪ್ರಯತ್ನ ಮಾಡ್ತೀನಿ, ಈಗಂತೂ ಇಷ್ಟು ಚೇಂಜ್ ಆಗಿನಿ, ನಾ ಇನ್ನ ನೋಡ್ತೀನಿ, ಈಗ ಕೋಶಿಶ್ ಮಾಡ್ತೀನಿ, ನಾ ಇನ್ನ ಬಹಳ ಪ್ರಯತ್ನ ಮಾಡ್ತೀನಿ, ಇನ್ನ ನಾ ಮಾಡ್ಬೇಕಂತೀನಿ, ನಾ ಇನ್ನೂ ಈ ತರ ಎಲ್ಲಾ ಬಿಡ್ಬೇಕಂತೀನಿ, ಬಾಬಾ ಹೇಳ್ದಂಗನೆ ಕೇಳ್ಬೇಕಂತೀನಿ, ಆದ್ರೇನು ಇನ್ನೊಂದು ಸ್ವಲ್ಪ ದಿವಸ. ಅದಕ್ಕೆ ಬಾಬಾ ಅಂತಾರ ನೀವು ಕೋಶಿಶ್ ಮಾಡ್ತೀನಿ ಅಂತೀರಿ, ಇಲ್ಲ ನಾ ಆಗ್ಬೇಕು ಅನ್ಕೊಂಡೀನ್ರಿ, ನಾ ಬದ್ಲಾಗ್ಬೇಕು ಅನ್ಕೊಂಡೀನಿ, ಇಲ್ಲ ನನಗ ಈಗ ಬದ್ಲಾಗೀನಿ ಬಹಳಷ್ಟು, ಆದ್ರ ಅಂತ ಬರ್ತದತ್ತಂದ್ರ ನಿಮಗ ಹಳೆಯ ಜಗತ್ತಿನ ಮೇಲೆ ಬಹಳ ಆಕರ್ಷಣೆ ಇದೆ, ಬಹಳ ಇಂಟ್ರೆಸ್ಟ್ ಇದೆ ಅಂತ ಅರ್ಥ ಅಂತಾರ ಬಾಬಾ. ಅದಕ್ಕೆ ಇದು ಸಮಾಪ್ತ ಆಗ್ಬೇಕು. ಇನ್ನ ನಾ ಆಗ್ತೀನಿ ಮಾಡ್ತೀನಿ ನೋಡ್ತೀನಿ ಅಂತಂತೀರತ್ತಂದ್ರ ಈ ಶಬ್ದಗಳನ್ನ ಮೊದಲು ಸಮಾಪ್ತ ಮಾಡ್ರಿ ಅಂತಾರ ಬಾಬಾ. ದೇವಭಾನ್ಕೋ ಛೋಡೋ, ಈ ದೇವಭಾನವನ್ನ ಬಿಡ್ರಿ. ಅಂದ್ರ ನಾನ್ ನೋಡ್ತೀನಿ ನಾ ಆಗ್ಬೇಕು ಇನ್ನೊಂದ್ ಸ್ವಲ್ಪ ದಿನ ಅಂತಂದ್ರ ಭಗವಾನ್ ಕೇರಾಯ್, ಭಗವಂತನಿಗೆ ಹೇಳ್ತೀನಿ ನಾನು ಇನ್ನೊಂದ್ ಸ್ವಲ್ಪ ದಿನ ಹೋಗ್ಲಿ ಅಂದ್ರ ಭಗವಂತಂದೇ ಡ್ರಾಮಾ, ಭಗವಂತ ಕೊಟ್ಟ ಆಕ್ಟಿಂಗ್, ಅವನು ಸ್ಟೋರಿ ಸ್ವತಃ ಡೈರೆಕ್ಟರ್ ಹೇಳ್ತಾ ಇದ್ದಾನೆ ಹೀಗ್ ಮಾಡ್ಬೇಡ ಹೀಗ ಮಾಡು ಅಂತ. ನಾ ಇನ್ನ ನೋಡ್ತೀನಿ ಮುಂದೆ ನೋಡ್ತೀನಿ ಅಂದ್ರೆ ಈ ಜಗತ್ನ ಎಷ್ಟು ರಿಯಲ್ ಅನ್ಕೊಂಡೀನಿ, ನನ್ನ ಜೀವನ ನಾ ದೇಹ ಆಗಿರೋದು, ನಾ ಇಂಥವ್ರ ಮಗಳಾಗಿರೋದು ಮಗ ಆಗಿರೋದು ಎಷ್ಟು ರಿಯಲ್ ಅಂತ ಅನ್ಕೊಂಡಿದ್ದೆ ಈ ಮನಸ್ಸು. ಅದಕ್ಕೆ ಈ ಮನಸ್ಸು ಅಂತೈತಿ ನಾ ಇನ್ನ ಸ್ವಲ್ಪ ನೋಡ್ತೀನಿ, ಇನ್ನ ನನಗೊಂದಿಷ್ಟು ಕೆಲಸ ಅದಾವ, ನಾ ಇನ್ನ ಇಷ್ಟ ಆದ್ಮೇಲೆ ಎಲ್ಲಾ ಮಾಡ್ತೀನಿ ಅಂತ ಅಂತದಂದ್ರ ಬಾಬಾ ಹೇಳ್ತಾರೆ ಈ ದೇಹಭಾನವನ್ನ ಮೊದಲ ಬಿಟ್ಬಿಡ್ರಿ. ಯಾಕಂದ್ರೆ ಇದು ಕೂಡ ಬಂಧನವೇ ಆಗಿದೆ. ಬಂಧನದಲ್ಲಿ ಇರೋದ್ರಿಂದ ಎಂದಿಗೂ ಫರಿಸ್ತಾ ಅಥವಾ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಲಿಕ್ಕೆ ಸಾಧ್ಯವಿಲ್ಲ. ಓಂ ಶಾಂತಿ. ಅನುಭವ ಮಾಡೋಣ ಜೀವನ್ಮುಕ್ತ ಸ್ಥಿತಿಯ ಅನುಭವ. ಮನಸ್ಸಿಗೆ ಅಭ್ಯಾಸ ಮಾಡಿಸ್ಬೇಕಾಗಿದೆ, ನಾನು ಆತ್ಮ, ನಾನು ದೇಹವಲ್ಲ, ಈ ದೇಹದ ಮೂಳೆ ಮಾಂಸಗಳಿಂದ ಕೂಡಿದ ಈ ಹಂದರವೂ ನಾನಲ್ಲ, ನಾನಿವೆಲ್ಲವುಗಳಿಂದ ಪರೆಯಾಗಿರುವ ಸತ್ಯ ಆತ್ಮನಾಗಿದ್ದೇನೆ. ದೇಹ ನಾನೆಂಬ ಬಂಧನ, ಈ ದೇಹದಾರಿಗಳು ನನ್ನವರು, ಅವರ ಮನಸ್ಸಿಗೆ ಎಲ್ಲಿ ನೋವಾದೀತು, ಅವರೇನಾದರೂ ಅಂದುಕೊಂಡಾರು ಎಂಬ ದೇಹದ ಸಂಬಂಧಿಗಳ ಬಂಧನ ಹಾಗೂ ದೇಹದ ಪದಾರ್ಥಗಳ ಬಂಧನ, ಇವೆಲ್ಲವುಗಳಿಂದ ನಾನು ಮುಕ್ತವಾಗಿದ್ದೇನೆ. ಯಾಕೆಂದರೆ ನನಗೆ ಸತ್ಯವು ಅರ್ಥವಾಗಿದೆ, ನಾನು ದೇಹವೇ ಅಲ್ಲ. ಇನ್ನು ಸಂಬಂಧ ಪದಾರ್ಥಗಳಂತೂ ನನ್ನನ್ನು ಟಚ್ ಮಾಡಲು ಸಾಧ್ಯವೇ ಇಲ್ಲ. ಈ ದೇಹ ಕೇವಲ ಪಾತ್ರವನ್ನ ಅನುಭವಿಸಲು ನೋಡಲು ಸಿಕ್ಕಿರುವಂಥದ್ದು ಡ್ರಾಮಾ ಅನುಸಾರ, ಸ್ಟೋರಿ ಅನುಸಾರ. ನಾನಿವೆಲ್ಲವುಗಳಿಂದಲೂ ಪರೆಯಾದ ನಿರಾಕಾರ ಸತ್ಯವಾಗಿದ್ದೇನೆ. ಇದೇ ನನ್ನ ಅಂತಿಮ ಸತ್ಯ. ಹೀಗಾಗಿ ನಾನು ಫರಿಸ್ತಾ ಸ್ಥಿತಿಯ ಹಾಗೂ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡುತ್ತಿರುವೆನು. ಓಂ ಶಾಂತಿ.